ನಿಮ್ಮ ಮೊದಲನೇ ಪ್ರಶ್ನೆ, ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಂದಿದೆ? ಸರಿ ಉತ್ತರ ಆಪ್ಷನ್ ಸಿ, ಸಿಂಧು ನದಿ. ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಸಿಂಧು ನದಿಯಿಂದ ಬಂದಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತ ಎಂಬ ಹೆಸರು ಯಾವ ಪುರಾಣ ರಾಜನಿಂದ ಬಂದಿದೆ? ಸರಿ ಉತ್ತರ ಆಪ್ಷನ್ ಸಿ, ಭರತ. ಭಾರತ ಎಂಬ ಹೆಸರು ಭರತ ರಾಜನಿಂದ ಬಂದಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಘೋಷವಾಕ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ಸತ್ಯಮೇವ ಜಯತೆ. ಭಾರತದ ರಾಷ್ಟ್ರೀಯ ಘೋಷವಾಕ್ಯ ಸತ್ಯಮೇವ ಜಯತೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನ ರಚಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಎ, ರವೀಂದ್ರನಾಥ್ ಟ್ಯಾಗೋರ್. ಭಾರತದ ರಾಷ್ಟ್ರಗೀತೆಯನ್ನ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಚಕ್ರದ ಹೆಸರೇನು? ಸರಿ ಉತ್ತರ ಆಪ್ಷನ್ ಡಿ, ಅಶೋಕ ಚಕ್ರ. ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಚಕ್ರದ ಹೆಸರು ಅಶೋಕ ಚಕ್ರ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಹಳೆಯ ನಾಗರಿಕತೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಸಿಂಧು ಕಣಿವೆ ನಾಗರಿಕತೆ. ಭಾರತದ ಅತಿ ಹಳೆಯ ನಾಗರಿಕತೆ ಸಿಂಧು ಕಣಿವೆ ನಾಗರಿಕತೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಮಾವಿನ ಹಣ್ಣು. ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ನಳಂದ. ಭಾರತದ ಮೊದಲ ವಿಶ್ವವಿದ್ಯಾಲಯ ನಳಂದ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಹಾಕಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಕರೆನ್ಸಿಯ ಸಂಕೇತ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಭಾರತದ ಕರೆನ್ಸಿ ರೂಪಾಯಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಆರ್ಯಭಟ. ಭಾರತದ ಮೊದಲ ಉಪಗ್ರಹ ಆರ್ಯಭಟ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಗಂಗಾ ನದಿ. ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ದೇವಸ್ಥಾನ ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ಬೃಹದೀಶ್ವರ. ಭಾರತದ ಅತಿ ದೊಡ್ಡ ದೇವಸ್ಥಾನ ಬೃಹದೀಶ್ವರ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಪರ್ವತ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಕಾಂಚನಜುಂಗ. ಭಾರತದ ಅತಿ ಎತ್ತರದ ಪರ್ವತ ಕಾಂಚನಜುಂಗ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಭಾಷೆಗಳು ಇರುವ ರಾಜ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ಅರುಣಾಚಲ ಪ್ರದೇಶ. ಭಾರತದ ಅತಿ ಹೆಚ್ಚು ಭಾಷೆಗಳನ್ನು ಮಾತನಾಡುವ ರಾಜ್ಯ ಅರುಣಾಚಲ ಪ್ರದೇಶ. ನಿಮ್ಮ ಮುಂದಿನ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ಸ್ ಎ, ಮಹಾರಾಷ್ಟ್ರ, ಬಿ, ಉತ್ತರ ಪ್ರದೇಶ, ಸಿ, ಬಿಹಾರ, ಡಿ, ಪಶ್ಚಿಮ ಬಂಗಾಳ. ಸರಿ ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶ. ಜನಸಂಖ್ಯೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ರೈಲು ಯಾವ ನಗರಗಳ ನಡುವೆ ಓಡಿತು? ಆಪ್ಷನ್ಸ್ ಎ, ದೆಹಲಿ ಮತ್ತು ಆಗ್ರಾ, ಬಿ, ಮುಂಬೈ ಮತ್ತು ಥಾಣೆ, ಸಿ, ಕಲ್ಕತ್ತಾ ಮತ್ತು ಹೌರಾ, ಡಿ, ಚೆನ್ನೈ ಮತ್ತು ಬೆಂಗಳೂರು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ, ಮುಂಬೈ ಮತ್ತು ಥಾಣೆ. ಮುಂಬೈ ಮತ್ತು ಥಾಣೆ ನಗರಗಳ ನಡುವೆ ಓಡಿತು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ರೈಲು ಜಾಲ ಯಾವ ಸಂಸ್ಥೆ? ಆಪ್ಷನ್ಸ್ ಎ, ಮೆಟ್ರೋ ರೈಲು, ಬಿ, ಕೊಂಕಣ ರೈಲ್ವೆ, ಸಿ, DMRC, ಡಿ, ಇಂಡಿಯನ್ ರೈಲ್ವೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಡಿ ಇಂಡಿಯನ್ ರೈಲ್ವೆ. ಭಾರತದ ಅತಿ ದೊಡ್ಡ ರೈಲು ಜಾಲ ಸಂಸ್ಥೆ ಇಂಡಿಯನ್ ರೈಲ್ವೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಚಲನಚಿತ್ರ ಉದ್ಯಮ ಯಾವುದು? ಆಪ್ಷನ್ಸ್ ಎ ಟಾಲಿವುಡ್, ಬಿ ಕಾಲಿವುಡ್, ಸಿ ಸ್ಯಾಂಡಲ್ವುಡ್, ಡಿ ಬಾಲಿವುಡ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಬಾಲಿವುಡ್. ಭಾರತದ ಅತಿ ದೊಡ್ಡ ಚಲನಚಿತ್ರ ಉದ್ಯಮ ಬಾಲಿವುಡ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಆಪ್ಷನ್ಸ್ ಎ ಸೋನಿಯಾ ಗಾಂಧಿ, ಬಿ ಸರೋಜಿನಿ ನಾಯ್ಡು, ಸಿ ಪ್ರತಿಭಾ ಪಾಟೀಲ್, ಡಿ ಇಂದಿರಾ ಗಾಂಧಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ. ನಿಮ್ಮ ಮುಂದಿನ ಪ್ರಶ್ನೆ, ಕೋಳಿಗಳು ಎಷ್ಟು ವರ್ಷ ಬದುಕುತ್ತವೆ? ಆಪ್ಷನ್ಸ್ ಎ 5 ವರ್ಷ, ಬಿ 10 ವರ್ಷ, ಸಿ 15 ವರ್ಷ, ಡಿ 20 ವರ್ಷ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ 5 ವರ್ಷ. ಕೋಳಿಗಳು 5 ವರ್ಷ ಬದುಕುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಆಧಾರ್ ಕಾರ್ಡ್ ಅನ್ನ ರೂಪಿಸಿದವರು ಯಾರು? ಆಪ್ಷನ್ಸ್ ಎ ಮೋದಿ, ಬಿ ರಂಗರಾಜನ್, ಸಿ ರಂಜನಾ, ಡಿ ನಂದನ್ ನೀಲೇಕಣಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ನಂದನ್ ನೀಲೇಕಣಿ. ಆಧಾರ್ ಕಾರ್ಡ್ ಅನ್ನ ರೂಪಿಸಿದವರು ನಂದನ್ ನೀಲೇಕಣಿ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶದ ಜನರು ಸ್ವಂತ ಫೋಟೋಗಳನ್ನು ತೆಗೆದುಕೊಳ್ಳುವಂತಿಲ್ಲ? ಆಪ್ಷನ್ಸ್ ಎ ಕೆನಡಾ, ಬಿ ಚೀನಾ, ಸಿ ತುರ್ಕಮೆನಿಸ್ತಾನ್, ಡಿ ಸೊಮಾಲಿಯಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ತುರ್ಕಮೆನಿಸ್ತಾನ್. ತುರ್ಕಮೆನಿಸ್ತಾನ್ ದೇಶದ ಜನರು ಸ್ವಂತ ಫೋಟೋಗಳನ್ನು ತೆಗೆದುಕೊಳ್ಳುವಂತಿಲ್ಲ. ನಿಮ್ಮ ಮುಂದಿನ ಪ್ರಶ್ನೆ, ಮಹಾಭಾರತದ ಅತಿ ಶ್ರೇಷ್ಠ ರತ್ನಾಭರಣ ಯಾವುದು? ಆಪ್ಷನ್ಸ್ ಎ ಚಂದ್ರ, ಬಿ ಕೌಸ್ತುಭ, ಸಿ ಕಾಮಧೇನು, ಡಿ ಲಕ್ಷ್ಮಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಕೌಸ್ತುಭ. ಮಹಾಭಾರತದ ಅತಿ ಶ್ರೇಷ್ಠ ರತ್ನಾಭರಣ ಕೌಸ್ತುಭ. ನಿಮ್ಮ ಮುಂದಿನ ಪ್ರಶ್ನೆ, ಆಳಾಗಿ ದುಡಿ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಪ್ಷನ್ಸ್ ಎ ಆಳಾಗಿ ಉಣ್ಣು, ಬಿ ಅರಸನಾಗಿ ಉಣ್ಣು, ಸಿ ಮನುಷ್ಯನಾಗಿ ಉಣ್ಣು, ಡಿ ಪ್ರೀತಿಯಿಂದ ಉಣ್ಣು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಅರಸನಾಗಿ ಉಣ್ಣು. ಆಳಾಗಿ ದುಡಿ ಅರಸನಾಗಿ ಉಣ್ಣು. ನಿಮ್ಮ ಮುಂದಿನ ಪ್ರಶ್ನೆ, ಮೇಘಾಲಯ ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ಸ್ ಎ ಅಮರಾವತಿ, ಬಿ ಪಾಟ್ನಾ, ಸಿ ಶಿಲಾಂಗ್, ಡಿ ಬೆಂಗಳೂರು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಶಿಲಾಂಗ್. ಮೇಘಾಲಯ ರಾಜ್ಯದ ರಾಜಧಾನಿ ಶಿಲಾಂಗ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ರಾಜಸ್ಥಾನ, ಬಿ ಕರ್ನಾಟಕ, ಸಿ ಕೇರಳ, ಡಿ ಸಿಕ್ಕಿಂ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಭಾರತದಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿಗಳನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ಕೂದಲನ್ನು ಕಾಪಾಡಲು ಯಾವುದನ್ನು ತಿನ್ನಬೇಕು? ಆಪ್ಷನ್ಸ್ ಎ ಹಣ್ಣುಗಳು, ಬಿ ಮಾಂಸ, ಸಿ ಮೀನು, ಡಿ ಹಸಿ ತರಕಾರಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಹಸಿ ತರಕಾರಿ. ಮಾನವನ ಕೂದಲನ್ನು ಕಾಪಾಡಲು ಹಸಿ ತರಕಾರಿಗಳನ್ನು ತಿಂದರೆ ಉತ್ತಮ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಕಾರನ್ನು ಆನಂದದ ಕಾರು ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಟೊಯೋಟಾ, ಬಿ ಸ್ವಿಫ್ಟ್, ಸಿ ಅಂಬಾಸಿಡರ್, ಡಿ ಮಹೇಂದ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಅಂಬಾಸಿಡರ್. ಅಂಬಾಸಿಡರ್ ಕಾರನ್ನು ಆನಂದದ ಕಾರು ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಬುಲ್ ಫೈಟಿಂಗ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ? ಆಪ್ಷನ್ಸ್ ಎ ಕೇನ್ಯಾ, ಬಿ ಕೆನಡಾ, ಸಿ ಸ್ಪೇನ್, ಡಿ ಚೀನಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಸ್ಪೇನ್. ಬುಲ್ ಫೈಟಿಂಗ್ ಸ್ಪೇನ್ ದೇಶದ ರಾಷ್ಟ್ರೀಯ ಆಟವಾಗಿದೆ. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದ ಎಲೆಕ್ಟ್ರಾನಿಕ್ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಮುಂಬೈ, ಬಿ ಕಲ್ಕತ್ತಾ, ಸಿ ಬೆಂಗಳೂರು, ಡಿ ಮೈಸೂರು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಭಾರತದ ಎಲೆಕ್ಟ್ರಾನಿಕ್ ನಗರವೆಂದು ಬೆಂಗಳೂರನ್ನು ಕರೆಯುತ್ತಾರೆ.